ಅತ್ತಿರಿ ಅಲ್ಲಿ ಕುಂದ್ರಿ, ಅತ್ತಿರಿ ಅತ್ತಿರಿ ಇಲ್ಲಿ ಕುಂದ್ರಿ, ಅತ್ತಿರಿ ಚಾ ಬೇಕೇನ್ರಿ, ಅತ್ತಿರಿ ಕಾಫಿ ಮಾಡ್ಕೊಡ್ಲೇನ್ರಿ, ಅತ್ತಿರಿ ಹಾಲು ಕಾಸ್ಕೊಂಬರ್ಲೇನ್ರಿ, ಯಾಕ್ರಿ ಅತ್ತಿರಿ ಕಾಲ್ನ ಸತಾವ್ರಿ, ಕೈನ ಸತಾವ್ರಿ, ತಲೆನೂ ಸತೈತ್ರಿ ಅಂತ ಹೇಳಿ ಏಕ ಹೋಗಿ ಅತ್ತಿರಿ 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 ಅಂತ ಹೇಳಿ ಕಾಜಿ ಮಾಡ್ತಾನೆ. ನನ್ನಂಗೆ ಯಾರು ಕಾಜಿ ಮಾಡ್ತಿದ್ದಾರೆ ಇವರಿಗೆ? ಅದಷ್ಟೇ ಅಲ್ಲ, ನಡೆದ್ರೆ ನೆಲ ಸವಿತೇನೋ, ಚಿಚಿ ನೆಲ ಅಲ್ಲ, ತಪ್ಪ ತಪ್ಪ, ಪಾಪ ನಮ್ಮತ್ತಿ ನಡೆದ್ರೆ ಕಾಲ್ ಸವಿತಾವೇನೋ, ಎಲ್ಲೇ ಕುಂತ್ರ ನಡ ನುಸ್ತತನೋ ಅಂತ ಹೇಳಿ ಅವ್ರು ಇದ್ದಲ್ಲೇ ಎಲ್ಲ ತಂದು ಕೊಡ್ತಾನೆ, ಅಷ್ಟೆಲ್ಲ ಸೇವೆ ಮಾಡ್ತಾನೆ. ನಾ ಕುಂತ್ರು ನಿಂತ್ರು ಕೆಲಸ ಮಾಡಿರು ಮಕ್ಕೊಂಡ್ರು ಎದ್ರು ಎಲ್ಲಕ್ಕೂ ನನ್ನ ಬೇಕು ಅಂತ ಅಡ್ಡಾಡ್ತಾರ. ಅದನ್ನ ಯಾಕೆ ಮಾಡಿದಿ, ಇದನ್ನ ಯಾಕೆ ಮಾಡಿದಿ, ಹಂಗೆ ಯಾಕದಿ, ಹಿಂಗೆ ಯಾಕೆ ಮಾಡ್ತಿ ಅಂತ ಬೇಯುದ ಮಾಡ್ತಾರ. ಆದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾನೆ. ನನಗಷ್ಟೇ ಅಲ್ಲ, ನಮ್ಮ ಅವ್ವಾಗ ಬೇದ್ರು, ನಮ್ಮ ಅಪ್ಪಾಗ ಬೇದ್ರು, ನಮ್ಮ ಇಡೀ ತವ್ರ ಮನೆಯವ್ರನ್ನ ಎಲ್ಲಾರನ್ನೂ ಬೇದ್ರನು ಏನೋ ದೊಡ್ಡವರಲ್ಲ, ನಮ್ಮ ಅತ್ತೆ ಅಲ್ಲ, ಬೇದ್ರೆ ಬೇಯವಲ್ರಿ ಬಿಡು, ಅವ್ರು ಬೇಯ್ದ ಮತ್ತಾರು ಬೇಯ್ತಾರೋ ಅಂತ ಹೇಳಿ ಎಲ್ಲಾನು ಹೊಟ್ಟೆಗೆ ಹಾಕೊಂಡು ಮನಸ್ಸಿಗೆ ದೊಡ್ಡ ಮನಸ್ಸು ಮಾಡ್ಕೊಂಡ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾನೆ. ಇಷ್ಟೆಲ್ಲ ಮಾಡಿರನು ಇವ್ರ ನನಗೆ ಹಿಂಗ್ ಮಾಡಕತ್ತಾರ. ಮಾಡ್ಲಿ ಅದೇನ್ ಸೀಕ್ರೆಟ್ ಮಾಡಕತ್ತಾರೋ ಮಾಡ್ಲಿ. ಏನ್ ನಿನ್ನಿಂದ ಫೋನ್ ತಗೊಂಡು ಹೋಗ್ತಾರೋ ಮಾತಾಡ್ತಾರ, ಫೋನ್ ತಗೊಂಡು ಹೋಗ್ತಾರೋ ಮಾತಾಡ್ತಾರ, ಆಮೇಲೆ ಎಲ್ಲಾರ ಹೋಗ್ತಾರೋ ಏನೋ ಕುಸು ಮಾತಾಡ್ತಾರ. ಏನಂತ ಗೊತ್ತಾಗತ್ ನನಗರ. ಎಷ್ಟು ದಿನ ಅಂತ ಮುಚ್ಚಿಡ್ತಾರೋ ಇವ್ರು, ಏನ್ ಮಾಡಕತ್ತಾರೋ ಏನ ನನಗ್ ಗೊತ್ತಾಗುತ್ತಲೇ ಇರ್ತದನ. ನಾನು ಕಂಡು ಹಿಡ್ದ ಬಿಡ್ತೇನೆ ಅದೇನ್ ಪ್ಲಾನ್ ನಡ್ಸಾಕತ್ತಾರೋ ನನಗೂ ಗೊತ್ತಾಗಬೇಕ. ಏನ ನಿಮ್ಮ ಮನೆಗೆ ಬರ್ಲಿ, ನಮ್ಮತ್ತಿ ಯಾರ್ದೋ ಜೋಡಿ ಮಾತಾಡತಾರ, ಮತ್ತೆ ನೋಡೇ ಬಿಡು ಅಂತಡಿ. ಇಲ್ಲಿ ಅದಾರ, ಸಪ್ಲೈ ಮಾಡಬಾರ್ದು. ಕಲ್ಲು ಮನ್ಯಾಗ ಮಾಡಿರ ತಗೋ. ನಮ್ಮ ಮನ್ಯಾಗ ಬ್ಯಾಡಿವಾ, ನನ್ನ ಸೊಸಿಗೆ ಗೊತ್ತಾಗುಲ್ಲನ. ಏನೋ ನನ್ನ ಸೊಸಿಗೆ ಗೊತ್ತಾಗುಲ್ಲನ ಅನ್ನಕತ್ತಾರು. ಏನ್ ಮಾತಾಡತಾರ ಇವರು? ತಡಿ, ಇಲ್ಲೇ ಕಂಬದಿಂದ ಅಡಿಕೋತಾನಂತೆ. ನೋಡುವ ಕಲ್ಲವಕ್ಕ, ಸುಮ್ಮ ನಿಮ್ಮ ಮನ್ಯಾಗೂ ಬೇಡ ನಮ್ಮ ಮನ್ಯಾಗೂ ಬೇಡ, ಆ ಲಕ್ಷ್ಮಕ್ಕಗೋ ಮನ್ಯಾಗ ಮಾಡಿಬಿಡು ನಡಿ. ಯಾಕಂದ್ರೆ ನಿಮ್ಮ ಮನ್ಯಾಗ ಮಾಡಿದ್ರೆ ನನ್ನ ಸೊಸಿ ನಾ ಕಾಣಲಿಲ್ಲ ಅಂದ್ರೆ ಅಷ್ಟ ಆಗತ್ತೆ, ಇಲ್ಲಿಂದ ಓಡೇ ಬಂದ್ಬಿಡ್ತಾಳೆ ನಿಮ್ಮ ಮನೆಗೇನ. ಅದಕ್ಕೆ ಸುಮ್ಮ ನಾ ಲಕ್ಷ್ಮಕ್ಕೋ ಮನ್ಯಾಗ ಮಾಡಿಬಿಡು ನಡಿ. ಇವನವಲ್ಲೇ ಲಕ್ಷ್ಮಕ್ಕೋ ಮನ್ಯಾಗ ಹೋಗಿ ಯಾರ್ದಾರ ತುಡುಗ್ಲೆ ಮದುವೆ ಮಾಡಕತ್ತಾರನ ಇವರು? ಈ ನಮ್ಮನೆ ಸೀಕ್ರೆಟ್ ಆಗಿ ಮಾತಾಡಕತ್ತಾರಂದ್ರೆ ಸುಮ್ಮಿರಯ್ಯವ್ವ, ನನ್ನ ಸೊಸಿ ಏನ ಹಗರ ಕಿತಾಬ ಜಕೆದಾಳ. ನಿನ್ನೆ ನಿಮಗೆ ಭೇಟಿಯಾಗಿ ಬಂದೇನಿ, ಎಲ್ಲಿ ಹೋಗಿದ್ರು ಎದಕ್ಕೆ ಹೋಗಿದ್ರು ಅಂತ ತಲೆ ಕೆಡಿಸ್ಕೊಂಡ ತಿಂದತ್ತ ಹಂಗ ಬೇಕಿನಂಗೆ ಓಡಾಡಕತ್ತಾಳ. ಪಾಪ ಅದಕ್ಕೆ ಏನು ಗೊತ್ತಾಗತ್ತ. ನನ್ನಂತ ಬಂಗಾರದಂತ ಸೊಸಿಗೆ ಏನೋ ಹೇಳೋದ್ಲಿ ಮುಚ್ಚಿಟ್ಟು ತಾವು ಪ್ಲಾನ್ ಮಾಡೋದು ಅಲ್ದ ಮತ್ತೆ ನನ್ನ ಆಡ್ಕೊಂಡು ನಗಾಕತ್ತಾರ. ಹೋಗಿ ಇಂಥ ಅತ್ತಿನ ನಾ ದೇವರ ಕೊಟ್ಟ ಅತ್ತಿ ಅನ್ಕೊಂಡಿನಿ. ದೇವ್ರ ಕೊಟ್ಟ ಅತ್ತಿ ಅಲ್ಲಿ ಇವ್ರು, ದೇವ ಕೊಟ್ಟ ಅತ್ತಿ. ಏನಿಲ್ಲವ, ಆಕಿ ಗೊತ್ತಾರ ಆಕ್ಯಾರ ಏನ್ ಮಾಡ್ಕೊಳಕಿದಾಳು, ಏನ್ ಮಾಡುದಿಲ್ಲ ಮಟ್ಟುದಿಲ್ಲ. ಸುಳ್ಳ ಮತ್ತೊಂದು 100 ಮಂದಿಗೆ ಹೇಳಿ 100 ಮಂದಿನ ಕುಡಿಸ್ತಾಳ. ಬೇಕನ ನೀವಿಬ್ರು ಕೂಡಿ ಮಾಡಿದ ಗದ್ಲಕ್ಕ ಮತ್ತೊಬ್ಬಕಿಗೆ ಗೊತ್ತಾಗಿ ಈಗ ಮತ್ತೆ ನಮ್ಮ ತಲೆಗೆ ಬಂದೈತೆ ನೋಡಿದಿಲ್ಲ ಅದೆಲ್ಲ ಕೂಡಿ. ಮತ್ತೆ ನನ್ನ ಸೊಸಿ ಗೊತ್ತಾರ ಮುಗ್ದ ಹೋತ, ಇಡೀ ಊರ್ನೇ ಎಬಿಸ್ಬಿಡ್ತಾಳ. ಎದಕ್ ಬೇಕಾಗೈತದೆಲ್ಲ? ಅಯ್ಯೋ, ಈ ನಮನಿ ಮಾತಾಡತಾರು, ಈ ನಮನಿ ನನಗೇನು ಗೊತ್ತಾಗಬಾರ್ದಂತೆ ಮುಚ್ಚಿಡಕತ್ತಾರು ಅಂದ್ರ ಏನೋ ಮಾಡಕತ್ತಾರ ಇವ್ರಟ್ರು ಕೂಡಿ. ಅಲ್ಲ, ನನಗೆ ಗೊತ್ತಾರ ನಾ ಊರ್ನ ಎಬಸ್ತೇನಿ, ಊರಿಗೆಲ್ಲ ಸುದ್ದಿ ಮಾಡ್ತಾನು ಅನ್ನೋ ಭಯ ಇವ್ರಿಗೆ ಐತಂದ್ರ ಅಂಥದ್ದು ಏನು ಮಾಡತ್ತಿರ್ಬೇಕು ಇವರು? ನೋಡುವ, ಅದೆಲ್ಲ ಬೇಡ, ನಾನು ಅಲ್ಲಿ ಬರ್ತಾನೋ ಅಲ್ಲೇ ಬಂದ ಮಾತಾಡೋಣಂತ. ಸುಳ್ಳ ಇದು ಬಗೆಹರಿದಿಲ್ಲ. ನಮ್ಮ ಮನೆಗಂತೂ ಮಾಡೋದು ಬೇಡ. ನನಗಂತೂ ಈಗ ಪೂರ ಡೌಟ್ ಬರಕಿತ್ತು. ಏನೋ ಕೆಲಸ ಮಾತ್ರ ಮಾಡಕತ್ತಾರ ಇವರು, ಅಲ್ಲಿ ಮಾಡೋದು ಬೇಡ ಇಲ್ಲಿ ಮಾಡೋದು ಬೇಡ ಅಂತ ಮಾತಾಡಕತ್ತಾರ ಅಂದ್ರೆ ಅಂಥದ್ದು ಏನು ಮಾಡಕತ್ತಾರು? ಸರಿ, ಈಗ ನಾ ಫೋನ್ ಹಿಡ್ದಂತ ತಗೋ, ಮತ್ತೆ ಎಲ್ಲರ ಹಿಂದಿಂದ ಬಂದಿಗಿಂದ ಎಲ್ಲಿ ಸಬರಿ. ಅಯ್ಯೋ, ಫೋನ್ ಇಟ್ಟರೆ ಮೊದಲು ಇಲ್ಲಿಂದ ಎಸ್ಕೇಪ್ ಹಾಕೊಂಡು. ಅಲ್ಲ, ಇವ್ರು ಮಾಡಿದ ಗದ್ಲಕ್ಕ ಆ ಮಲ್ಲಕ್ಕ ಗೊತ್ತಾಕಾರ ಈಗ ಯಾಕೊಬ್ಬಾಕಿ ಜೋಡಾದ್ಲ. ಹಂಗ ಒಬ್ರಿಗೊಬ್ರು ಜೋಡಾಗಿ ಏನು ಇಡೀ ಊರ್ನ ಕರ್ಕೊಂಡ ಪ್ರವಾಸಕ್ಕೆ ಹೋಗೋದಿರ್ತೈತೆ ಎಲ್ಲರ. ಅದ್ರಾಗ ನನ್ನ ಸೊಸಿಗೆ ಗೊತ್ತಾರ ಈಕಿ ಬಿಡ್ತಾರ ತಾ ಅಲ್ದ ಮತ್ತೆ ಕೋತಿ ತಾ ಕೆಡೋದಲ್ದ ಒಣ ಕೆಡಿಸ್ತಂತಾರಲ್ಲ ಹಂಗೆ ನನ್ನ ಸೊಸಿ. ಎದಕ್ಕೆ ಬೇಕಾಗೈತಿ? ನನಗೂ ಸಾಕಾಗಿ ಹೋಗೈತಿ ಮನ್ಯಾಗ ಇದ ಜಗಳ, ಇದ ಒದ್ದಾಟ, ಇದ ತಲೆ ತಿನ್ನೋದು ಕೆಲಸಗಳ ಸಂಬಂಧ ಸಾಕಾಗಿ ಹೋಗೈತಿ. 1-2 ದಿನ ಆರಾಮ್ ಹೋಗಿ ಅಡ್ಡಾಡಿ ಬಂದ್ರಾತ್. ಇದೊಂದ್ಸಲ ನನ್ನ ಸೊಸಿನ ಬಿಟ್ಟು ಹೋಗಿ ಬಂದ್ಬಿಟ್ರಾತತ್. ನೋಡ್ರಿ ನಮ್ಮ ಅತ್ತೆ ಹೆಂಗ್ ಮಾಡಕತ್ತಾರ ನನಗಂತೇಳಿ. ಅಲ್ಲ, ನಿಮ್ಮ ಮುಂದೆ ಏನ್ರ ಹೇಳ್ಯಾರನ್ರಿ? ಅವ್ರು ಏನೋ ಪ್ಲಾನ್ ಮಾಡತ್ತಾರ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತೈತೋದಿಲ್ರಿ. ಆದ್ರೂ ನೀವು ಯಾರು ಹೇಳೋದಿಲ್ರಿ. ಸುಮ್ಮ ನೀವೆಲ್ಲರೂ ಗಿರಿಜಕ್ಕ ನೀ ಅಂದ್ರೆ ಇಷ್ಟ ಅಂತೀರಿ. ಆದ್ರೆ ನನಗೇನು ಹೇಳಿ ಕೊಡೋದಿಲ್ರಿ ನೀವು ನಮ್ಮ ಅತ್ತೆ
ಏನು ಮಾಡಿದ್ರಿ? ನಾನೇ ಹೆಂಗಾರ ಮಾಡಿ ತಿಳ್ಕೊತಾನಂತ್ರಿ. ಮುಂದೆ ನೋಡೋಣ್ರಿ ಏನಕ್ಕಂತ. ಕತೆ ನೋಡ್ಕೊಂಬಂದ್ರಲ್ಲ, ಹೆಂಗೆ ಅನ್ಸತ್ತವ್ರಿ ನಿಮಗೆ ನಮ್ಮ ಕತೆಗಳು? ಭಾಳ ದಿವಸದಿಂದ ವಿಡಿಯೋ ಮಾಡೋದ್ಲೇ ಇದ್ನಿರಿ ನಾನು ನಿಮ್ಮನ್ನೆಲ್ಲ ಭಾಳ ಮಿಸ್ ಮಾಡ್ಕೊಂಡು 8 ತಿಂಗಳಾದ್ಮೇಲೆ ನಾ ವಿಡಿಯೋ ಹಾಕಕತ್ರನೂ ನೀವೆಲ್ಲರೂ ಬಂದ ಪ್ರೀತಿಯಿಂದ ಮಾತಾಡಿಸ್ತಿರಲ್ಲ. ಗಿರ್ಜಕ್ಕ ನೀ ಅಂದರೆ ಇಷ್ಟ, ನಿಮ್ಮ ಧ್ವನಿ ಅಂದರೆ ಇಷ್ಟ, ನಿಮ್ಮ ಮಾತುಗಳು ಇಷ್ಟ, ನಿಮ್ಮ ಕತೆಗಳು ಕಾಯಕತ್ತಿದ್ವಿ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ತಿರಲ್ಲ. ನೀವು ಯಾರೋ ನಾವ್ಯಾರೋ, ನಿಮ್ಮನ್ನು ನಾವು ನೋಡಿರೋದಿಲ್ಲ, ನಮ್ಮನ್ನು ನೀವು ನೋಡಿರೋದಿಲ್ಲ. ಆದರೂ ಈ ಗೊಂಬೆಗಳ ಮೂಲಕನ ನಾವು ನಿಮ್ಮ ಜೋಡಿ ಕನೆಕ್ಟ್ ಆಗಿರ್ತೀವಿ. ನೀವು ನಮಗೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತೀರಂದ್ರೆ ಅದನ್ನೆಲ್ಲ ನೋಡಿದಾಗ ಭಾಳ ಖುಷಿ ಆಕೈತ್ರಿ. ನಿನ್ನೆ ಅಂತೂ ನನಗೆ ಕಣ್ಣ ಬಂತು ನಿಮ್ಮೆಲ್ಲರ ಪ್ರೀತಿ ಪಡ್ಯಾಕ. ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿಗೂ ನಾವು ಯಾವತ್ತಿದ್ರೂ ಆಭಾರಿಯಾಗಿರ್ತೀವಿ. ಆದ್ರೆ ನನಗೆ ನಿಮ್ಮ ಪ್ರೀತಿಗೆ ನ್ಯಾಯ ಒದಗಿಸೋಕ್ಕಾಗಲಿಲ್ಲ ಅಂತ ಹೇಳಿ ನಂಗೆ ಬೇಜಾರು ಭಾಳ ಆಗೈತ್ರಿ. ಏನು ಮಾಡೋದ್ರಿ, ಕಾರ್ಟೂನ್ ಗೊಂಬೆಗಳ ಮೂಲಕ ನಾವು ನಿಮ್ಮ ಮುಂದೆ ಬರ್ತೇವೆ ಅಂತಂದ್ರೆ ಆ ಗೊಂಬೆಗಳನ್ನ ನೀವು ಕತೆಗಳನ್ನ ಇಷ್ಟಪಟ್ಟು ನೀವು ನೋಡ್ಬೇಕಂತಂದ್ರೆ ನಾವು ಚೆನ್ನಾಗಿ ಕತೆ ಮಾಡ್ಬೇಕ್ರಿ. ಆ ಕತೆ ಮಾಡೋ ಮನಸ್ಸು ನಮಗೆ ಬರ್ಬೇಕಂದ್ರೆ ನಮ್ಮ ಮನಸ್ಸು ಸರಿಯಾಗಿರ್ಬೇಕು. ಮನಸ್ಸಿನಾಗ 12 ಚಿಂತೆ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ತಲೆಯಾಗಿ ಇಟ್ಕೊಂಡು ನಾವು ವಿಡಿಯೋ ಮಾಡಕ್ಕೆ ಕುಂತೀವಿ ಅಂತಂದ್ರೆ ವಿಡಿಯೋ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ರೀ ನಮಗೆ. ಒಂದು ವೇಳೆ ಮಾಡಿದ್ರೂ ಆ ಕತೆಗಳು ನಿಮಗೆ ಇಷ್ಟ ಆಗುವಂಗೂ ಇರೋದಿಲ್ಲ. ಹಾಗಾಗಿ ನಾವು ವಿಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೀರಿ. ಇನ್ನೆಲ್ಲಿ ಮತ್ತೆ ಈ ಚಾನೆಲ್ ಮುಂದುವರ್ಸೋಕೆ ಆಗೋದಿಲ್ಲ ಅಂತಲೇ ತಿಳ್ಕೊಂಡಿದ್ದೆ. ಆದರೂ ಏನೋ ದೇವ್ರ ದಯೆ ನಂಗೆ ಮತ್ತೆ ಈ ಚಾನೆಲ್ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಹಂಗೆ ಮನಸ್ಸಿನೊಳಗೆ ಗಟ್ಟಿ ಮನಸ್ಸು ಮಾಡ್ಕೊಂಡು ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ರೀ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಅದರ ಜೊತೆಗೆ ನನಗೆ ಬೆಂಬಲ ಭಾಳ ಬೇಕಾಗೈತೆ ರೀ. ಯಾಕಂದ್ರೆ ಆಲ್ಮೋಸ್ಟ್ 2-2.5 ವರ್ಷ ಆಯ್ತು ಸರಿಯಾಗಿ ವಿಡಿಯೋ ಮಾಡೇನೇ ಇಲ್ಲ. ಮೊದಲಿನ ಥರ ನಿಮಗೆಲ್ಲರಿಗೂ ಇಷ್ಟ ಆಗುವಂಗೆ ವಿಡಿಯೋ ಮಾಡಬೇಕಂದ್ರೆ ನನಗೆ ಸ್ವಲ್ಪ ಸಮಯ ಬೇಕು. ಮತ್ತು ಏನಾದರೂ ನೀವು ಯಾವ ಥರ ವಿಡಿಯೋ ಮಾಡಬೇಕಂತ ಇಷ್ಟಪಡ್ತೀರಲ್ಲ ನನಗೆ ಅದನ್ನು ಕಮೆಂಟ್ ಬಾಕ್ಸ್ನಾಗ ಬರೆದು ಕಳಿಸ್ರಿ. ನಿಮ್ಮ ಇಷ್ಟಪಟ್ಟಂಥ ವಿಡಿಯೋ ಮಾಡಿದಂಗೂ ಆಕೈತಿ. ನನಗೆ ಈಗ ಸದ್ಯ ಮಟ್ಟಿಗೆ ಏನು ಪ್ಲ್ಯಾನ್ಸೇ ಇರೋಂಗಿಲ್ಲ. ನೀವೇನಾದರೂ ಹೇಳಿರ ಅದ್ರ ಪ್ರಕಾರ ವಿಡಿಯೋ ಮಾಡ್ಕೊಂತ ನಾ ಮತ್ತೆ ಮೊದಲಿನ ಥರ ವಿಡಿಯೋ ಮಾಡೋಕೆ ಪ್ರಿಪೇರ್ ಆಗ್ಬೋದು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಏನು ಪ್ರಾಬ್ಲಮ್ಸ್ ಆಗಿತ್ತು ಎಲ್ಲ ಹೇಳ್ತೇನಂತ್ರಿ ಒಂದಿನ. ಆದ್ರೆ ಏನೋ ಈಗೆಲ್ಲ ಒಂದು ಚಲೋ ನಡೆಯುವಂಥ ಪರಿಸ್ಥಿತಿ ಬಂದೈತಿ. ನಾಳೆ ಬುಧವಾರ ನಮ್ಮದು ಹೊಸ ಮನೆಯದು ಸ್ಲ್ಯಾಬ್ ಪೂಜೆ ಐತ್ರಿ. ಎಲ್ಲರೂ ನಮಗೆ ಪ್ರೀತಿ ಆಶೀರ್ವಾದ ಎಲ್ಲ ಕೊಡ್ತೀರಿ. ನಿಮ್ಮೆಲ್ಲರ ಪ್ರೀತಿ ನಮ್ಮ ಜೋಡಿ ಇರ್ತೈತೆ ಅಂತ ನಾನು ಅನ್ಕೊಂಡೀನಿ. ಇರ್ತೈತ್ರಿ ಯಾವಾಗಿದ್ರು. ಅದಷ್ಟು ನಂಬಿಕೆ ನನಗೈತಿ. ಯಾಕಂದ್ರೆ ಎಷ್ಟೆಷ್ಟೋ ದಿನ ಬಿಟ್ಟು ನಾವು ವಿಡಿಯೋ ಹಾಕಿರೋ ನೀವು ನನಗೆ ಅದೇ ಪ್ರೀತಿ ಕೊಟ್ಟಿದ್ದೀರಿ ಯಾವಾಗಿದ್ರು. ಇನ್ಮೇಲೂ ಈ ಪ್ರೀತಿ ಹಿಂಗೆ ಇರಲಿ. ಮತ್ತು ಎಲ್ಲರೂ ಕ್ಷಮಿಸ್ರಿ. ನಿಮ್ಮ ಪ್ರೀತಿಗೆ ನಾವು ನ್ಯಾಯ ಒದಗಿಸೋಕ್ಕಾಗಿಲ್ಲ. ಇನ್ಮೇಲೆ ಆ ಪ್ರಯತ್ನ ಮಾಡ್ತೀನಿ. ಇಷ್ಟ ಹೇಳ್ತೇನೆ ರೀ. ನಾನು ಕತ್ತಿ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರೂ. ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸೋದು ಮರಿಬೇಡ್ರಿ. ನೋಡಿ ನನಗೂ ಸ್ವಲ್ಪ ಸಮಾಧಾನ ಆಕೈತಿ. ಪ್ಲೀಸ್ ತಿಳಿಸ್ರಿ. ಮತ್ತು ನಿಮ್ಗೆ ಏನಾರು ಸಿಟ್ಟಿದ್ರು ತಿಳಿಸ್ರಿಪ್ಪ. ಏನಾರ ತಪ್ಪಾಗಿದ್ರೆ ತಿದ್ಕೊಂಡು ಮುಂದೆ ಹೋಗೋಣಂತ್ರಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ತಿದ್ಕೊಂಡು ಮುಂದೆ ಹೋಗೋದು ಇದ್ದಿದ್ದನ ಅಲ್ರಿ. ನೀವೆಲ್ಲರೂ ನಮ್ಮ ಫ್ಯಾಮ್ಲಿನ ಆಗಿಬಿಟ್ಟಿರಿ. ತಪ್ಪು ಮಾಡಿರು ಸರಿ ಮಾಡಿರು ನಾವೇನು ಮಾಡಿರು ನಮಗೆ ಜೆನ್ಯೂನಾಗೆ ತಿಳಿಸ್ರಿ. ಆಯ್ತು ರೀ, ಬರೋಣ್ರಿ ಹಂಗಾರ.